ಮಂಜುನಾಥ್ ನೆರೋಡಿ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಇವತ್ತು ನಾವು ಎರಡು ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ಹೊತ್ತಂದಿದ್ದೇವೆ. ಅಧಿಕಾರಿಗಳು ಭ್ರಷ್ಟರಾದ್ರೆ ಬೇರೆಯವರಿಗೆ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರಿನ ತಾವರೆಕೆರೆ ಹೋಬಳಿಯ ಯಲಚೆಕುಪ್ಪೆ ಅನ್ನುವಂತಹ ಒಂದು ಗ್ರಾಮದಲ್ಲಿ ಇಲ್ಲೀಗಲ್ ಆಗಿ ಸುಮಾರು ಒಂದು 6-7 ಕಾರ್ಖಾನೆಗಳು ನಡೀತಾ ಇದ್ದಾವೆ. ಅಲ್ಲಿ ಬರ್ತಾ ಇರುವಂತಹ ಡಸ್ಟ್ ಮತ್ತೆ ಚಿಮಣಿಯಿಂದ ಬರುವಂತಹ ಹೊಗೆಯಿಂದ ಜನ ಮತ್ತು ರೈತರು, ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ 100ಕ್ಕೂ ಹೆಚ್ಚು ಬಾರಿ ಜನ ಪತ್ರ ಬರೆದಿದ್ದಾರೆ. ಆದ್ರೆ ಈ ದರಿದ್ರ ಅಧಿಕಾರಿಗಳು, ನಾಲಾಯಕ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಸಂಬಂಧಪಟ್ಟಂತ ಪೊಲೀಸರಿಗೆ, ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರೆ ಸರಿ ಆಯ್ತು, ಕಂಪ್ಲೇಂಟ್ ಕೊಟ್ಟು ಹೋಗಿ. ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಪತ್ರ ಬರೆದ್ರೆ ಸರಿ ಆಯ್ತು, ನೋಡ್ತೀವಿ. ಬೆಸ್ಕಾಂ ಅಧಿಕಾರಿಗಳು ಇಲ್ಲೀಗಲ್ ಆಗಿ ನಡೆಸುವಂತಹ ಕಾರ್ಖಾನೆಗಳಿಗೆ ಕರೆಂಟ್ ಅನ್ನು ಕೊಟ್ಟಿದ್ದಾರೆ. ಕಮರ್ಷಿಯಲ್ ಏರಿಯಾ ಅಲ್ಲ ಅದು. ರೈತರು ಬೆಳೆ ಬೆಳೆಯುವಂಥದ್ದು, ಸಾವಯವ ಮಾಡುವಂಥದ್ದು, ಮತ್ತೆ ಜನ ವಾಸಿಸುವಂತಹ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಕಮರ್ಷಿಯಲ್ ಆಗಿ ನೀವು ಹೆಂಗೆ ಕರೆಂಟ್ ಕೊಟ್ರಿ ಬೆಸ್ಕಾಂ ಅಧಿಕಾರಿಗಳು? ಇದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ವಾ? ಯಾರೋ ಉದ್ಯಮಿಗಳು, ಯಾರೋ ನಾಲಾಯಕರು ಬಂದು ನಿಮಗೆ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಏನು ಬೇಕಾದ್ರೂ ಅವ್ರಿಗೆ ಅನುಮತಿ ಕೊಡೋದಕ್ಕೆ ರೆಡಿ ಆಗಿದ್ದೀರಾ ನೀವು? ಇಂತಹ ಪ್ರಶ್ನೆಗಳು ಸಾಕಷ್ಟು ಕಾಡ್ತಾ ಇವೆ. ಇದರಿಂದಾಗಿ ಡಸ್ಟ್ ಹೊರಗಡೆ ಬರ್ತಾ ಇರೋದ್ರಿಂದ, ಹೊಗೆ ಹೊರಗಡೆ ಬರ್ತಾ ಇರೋದ್ರಿಂದ ಸುಮಾರು ಒಂದು 50 ಎಕರೆಯಷ್ಟು ಸುತ್ತಮುತ್ತಲು ಏನು ಕಾರ್ಖಾನೆಗಳ ತಲೆ ಎತ್ತಿದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸುಮಾರು ಒಂದು 50 ಎಕರೆಯಷ್ಟು ಭೂಮಿಗೆ, ಜನರ ರೈತರಿಗೆ ತೊಂದರೆ ಆಗ್ತಾ ಇದೆ. ಗ್ರಾನೈಟು ದಿನ ಬೆಳಗಾದ್ರೆ ಕಲ್ಲು ಕೊರಿತಾರೆ, ರಾತ್ರಿ ಬೆಳಗಾನ ಕಲ್ಲು ಕೊರಿತಾರೆ. ಜನಗಳಿಗೆ ನಿದ್ದೆ ಇಲ್ಲ, ಡಸ್ಟು, ಮೂಗಲ್ಲಿ ಡಸ್ಟ್ ಹೋಗಿ ಆರೋಗ್ಯ ಸಮಸ್ಯೆ, ಕ್ಯಾನ್ಸರ್ ಇಂದ ಎಷ್ಟೋ ಜನ ರೈತರು ಹೇಳ್ತಾ ಇದ್ರು, ಸರ್ ನಾವೇನಾದ್ರೂ ಎದುರುಗಡೆ ಬಂದು ಮಾತಾಡಿದ್ರೆ ನಮ್ಮನ್ನು ಕೊಂದೇ ಬಿಡ್ತಾರೆ ಸರ್, ದುಡ್ಡಿರೋರು ಸರ್ ಅಂತಂದ್ರು. ಹಾಗಿದ್ರೆ ಅಲ್ಲಿನ ಪೊಲೀಸರು ಏನ್ ಮಾಡ್ತಾ ಇದ್ದೀರಿ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ? ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದೀರಿ? ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಂತೂ ಎಂಜಲ ಕಾಸು ತಿಂದಿದ್ದಾರೆ ಅಂತ ಅಲ್ಲಿನ ಸಾರ್ವಜನಿಕರು ರಾಜಾರೋಷವಾಗಿ ಹೇಳ್ತಾರೆ. ಕಾರ್ಖಾನೆಯವರು ಕೊಡುವಂತಹ ಎಂಜಲ ಕಾಸಿಗೆ ಏನು ಬೇಕಾದ್ರೂ ಮಾಡ್ತಾರೆ ಸರ್, ನಮಗೆ ಅಲ್ಲಿ ಹತ್ರ ಹೋಗೋಕ್ಕೂ ಬಿಡಲ್ಲ ಸರ್ ಅಂತ ಹೇಳ್ತಾರೆ. ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ ನೋಡಿ, ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದಾವೆ. ಮಾಗಡಿ ರೋಡ್ ನಲ್ಲಿ ಹೋದ್ರೆ ನೀವು ಯಲಚೆಕುಪ್ಪೆ ಗ್ರಾಮ ಅಂತ ಬರುತ್ತೆ ತಾವರೆಕೆರೆ ಹೋಬಳಿಯಲ್ಲಿ. ಎಲ್ಲಿವರೆಗೂ ಡಸ್ಟ್ ಕಾಣುತ್ತೆ ಅಂತ ಹೇಳಿದ್ರೆ, ತಾವರೆಕೆರೆ ಹೋಬಳಿಯ ಒಂದು ಕಚೇರಿಯಲ್ಲಿ ನೀವೇನಾದ್ರೂ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕಚೇರಿಯಲ್ಲಿ ಕೂತ್ಕೊಂಡು ನೋಡಿದ್ರೆ ಅಲ್ಲಿಗೂ ಹೋಗಿ ಕಾಣಿಸುತ್ತೆ. ಅವ್ರಿಗೆ ಕಾಣಿಸಲ್ಲ ಬಿಡಿ, ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟಿರ್ತಾರಲ್ಲ, ದುಡ್ಡು ಕೊಟ್ಟಿರೋದಕ್ಕೆ ಕಾಣಿಸೋದಿಲ್ಲ ಅವ್ರಿಗೆ. ಪಾಪ ಸಾಯ್ಬೇಕಾಗಿರೋ ರೈತರಲ್ವಾ, ಕ್ಯಾನ್ಸರ್ ಬಂದು ಲಕ್ಷಾಂತರ ರೂಪಾಯಿಯಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹಾಕಿ ಅವ್ರ ಜೀವ ಅವ್ರು ಉಳಿಸ್ಕೊಳ್ಳೋದು ನೋಡ್ಬೇಕಲ್ಲ. ಮತ್ತೆ ಅವ್ರ ಜೀವ ಉಳಿಸ್ಕೊಳ್ಳೋದಂದ್ರೆ ಬೆಳೆ ಉಳಿಸ್ಕೊಳ್ಳೋದಕ್ಕೂ ಕೂಡ ರೈತರು ಪರದಾಡುವಂತಹ ಪರಿಸ್ಥಿತಿ ಇದೆ ಅಲ್ಲಿ. ಇನ್ನಿತರ ಬೆಳೆಗಳು ಎಷ್ಟರ ಮಟ್ಟಿಗೆ ನಾಶ ಆಗಿ ಹೋಗಿದ್ದಾವೆ ಅಂತ ಹೇಳಿದ್ರೆ, ದನಕರುಗಳು, ಕುರಿಗಳು ನೋಡಿ, ಕುರಿಗಳು ಆ ಡಸ್ಟ್ ಬಿದ್ದಿರುವಂತಹ ತಪ್ಪಲೆ ತಿಂತಾ ಇದ್ದಾವೆ. ನಿಮ್ಮ ತಟ್ಟೆಯಲ್ಲೂ ಕೂಡ, ಅಧಿಕಾರಿಗಳ ತಟ್ಟೆಯಲ್ಲೂ ಕೂಡ ಮಣ್ಣು ಹಾಕಿದ್ರೆ ತಿಂತೀರಾ ನೀವು? ಒಂದು ತಟ್ಟೆಯಲ್ಲಿ ಅನ್ನ ಹಾಕ್ಬಿಟ್ಟು ಮಣ್ಣು ಹಾಕ್ಕೊಡ್ತೀವಿ ನಿಮಗೆ, ತಿಂತೀರಾ ಅಧಿಕಾರಿಗಳು? ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ತಿಂತೀರಾ? ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಣ್ಣು ಹಾಕ್ಕೊಟ್ರೆ ತಿಂತೀರಾ? ತಿನ್ನಕ್ಕಾಗಲ್ಲ ನಿಮಗೆ. ಯಾಕೆ ಹೇಳಿ? ನಿಮಗೆ ಒಳ್ಳೆ ಒಳ್ಳೆ ಊಟ ಬೇಕು, ಮಲ್ಕೊಳ್ಳೋಕೆ ಒಳ್ಳೆ ಜಾಗ ಬೇಕು, ಓಡಾಡೋಕೆ ಒಳ್ಳೆ ಕಾರ್ ಬೇಕು. ಜನ ಹೆಂಗಾದ್ರೂ ಸಾಯ್ಲಿ, ನಮ್ಗೆ ಅಧಿಕಾರ ಇದೆ, ನಾವು ಅಧಿಕಾರ ಅನುಭವಿಸ್ತೀವಿ, ಹೌದಲ್ಲ? ನಾಚಿಕೆ ಆಗಬೇಕು. ಶೇಮ್ ಅಧಿಕಾರಿಗಳಿಗೆ. ಕೇಳಕ್ಕಾಗಲ್ವ ನಿಮ್ಗೆ? ನಾಚಿಕೆ ಆಗಬೇಕು, ನಾಚಿಕೆ. ಅಯೋಗ್ಯರು ತಗೊಂಬಂದು ಈಗ ಸುನೀತಾ ಅವರಿಗೆ ಕಾಲ್ ಮಾಡಿದೀವಿ, ನೋಡೋಣ ಏನಂತಾರೆ ಅಂತ. ನೋಡಿ ವೀಕ್ಷಕರೇ, ನೋಡ್ರಿ, ಅಧಿಕಾರಿಗಳು, MLA ಗಳು ನೋಡಬೇಕು, ಸಚಿವರುಗಳು ನೋಡಬೇಕು ಈ ಒಂದು
ವಿಚಾರವನ್ನ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ ಅಂತ ಹೇಳಿದ್ರೆ ಎಷ್ಟು ದುರಹಂಕಾರ ಇರಬೇಕು ಇವ್ರಿಗೆ. ಒಂದು ಸಮಸ್ಯೆ ಆಗಿದೆ ಅಂತ ಒಂದು ದೂರು ಕೊಡೋದಕ್ಕೆ, ಒಂದೇನೋ ಸಮಸ್ಯೆಯನ್ನ ಹೇಳೋದಕ್ಕೆ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ. ಇಷ್ಟೊಂದು ಬೇಜವಾಬ್ದಾರಿ, ಇಷ್ಟೊಂದು ನಿರ್ಲಕ್ಷ್ಯ. ಯಾರೋ 4 ಜನ ರೈತರು ಸತ್ರು ಅಥವಾ ಅಲ್ಲಿರುವಂತಹ ಸಾರ್ವಜನಿಕರು ಸತ್ರು ಅಂತ ಹೇಳಿದ್ರೆ ಅವರೆಲ್ಲ ಹೆಣದ ಮೇಲೆ ತಗೊಂಡು ಹೋಗಿ ಲಕ್ಷ ದುಡ್ಡು ಇಡ್ತಿರಲ್ಲಪ್ಪ. ಲಕ್ಷ ದುಡ್ಡು ಇಡೋದೇನೆ ಬೇಕಾಗಿಲ್ಲ. ಈ ಏನು ಅಕ್ರಮವಾಗಿ ತಲೆ ಎತ್ತಿದಾವಲ್ಲ ಕಾರ್ಖಾನೆಗಳು, ಆ ಕಾರ್ಖಾನೆಗಳಿಗೆ ಬ್ರೇಕ್ ಹಾಕಿ ಸಾಕು ನೀವು. ಸತ್ತವರ ಹೆಣದ ಮೇಲೆ ಬೇಳೆ ಬೇಯಿಸ್ಕೊಳ್ಳೋಕೆ ಬರೋಕ್ಕಿಂತ ಮುಂಚೆ ಶಾಸಕರುಗಳು, ಅಧಿಕಾರಿಗಳು, ಸಂಬಂಧಪಟ್ಟಂಥವರು ಇಲ್ಲಿ ಸ್ವಲ್ಪ ಗಮನ ಹರಿಸಿ ಇದರ ವಿರುದ್ಧ ನೀವು ಸಮರ ಸಾರಬೇಕಿದೆ. ಈ ಎಲ್ಲ ಇಲ್ಲೀಗಲ್ ದಂಧೆಗಳನ್ನು ನಿಲ್ಲಿಸಬೇಕಿದೆ. ಅಲ್ಲಿ ಆಗ್ತಾ ಇರುವಂತಹ ರೈತರಿಗೆ ಅನ್ಯಾಯ ಆಗ್ತಾ ಇರುವಂತಹ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕಾಗಿದೆ. ಮಾಡಬೇಕಾದಂತಹ ಜವಾಬ್ದಾರಿ ನಿಮ್ದಲ್ವಾ? ಮಾಡಬೇಕಲ್ವಾ ಅಧಿಕಾರಿಗಳು? ವಾಯು ಮಾಲಿನ್ಯ ಮಂಡಳಿ ಅಧಿಕಾರಿಗಳಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಾನು, ನಿಮಗೆ ಮಾನ ಮರ್ಯಾದೆ ಇದ್ರೆ ಈ ಒಂದು ಇಲ್ಲೀಗಲ್ ಆಕ್ಟಿವಿಟಿ ನಡೀತಾ ಇದೆಯಲ್ಲ, ಇಲ್ಲೀಗಲ್ ಆಗಿ ಕಾರ್ಖಾನೆಗಳು ನಡೆಸ್ತಾ ಇದ್ದಾರಲ್ಲ ಇಷ್ಟೊಂದು ರಾಜಾರೋಷವಾಗಿ, ಇದನ್ನ ಸ್ಟಾಪ್ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಸ್ಟಾಪ್ ಮಾಡಿಸ್ಬೇಕು ಅನ್ನೋದು ನಮಗೆ ಗೊತ್ತಿದೆ, ನಾವು ಮಾಡಿಸ್ತೀವಿ. ಇಷ್ಟೊಂದು ಬೇಜವಾಬ್ದಾರಿ, ಇಷ್ಟೊಂದು ದುರಹಂಕಾರ ನಿಮಗಿದೆ ಅಂತ ಹೇಳಿದ್ರೆ ಅಧಿಕಾರದ ಮದ ತಲೆಗೇರಿದೆ ಅನ್ಸುತ್ತೆ ನಿಮಗೆ ಅಧಿಕಾರಿಗಳಿಗೆ, ಹೌದಲ್ಲ? ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಬಂದವರು ನೀವು. ಸಾರ್ವಜನಿಕರು ಹೇಳಿದಾಗ ಕೇಳಬೇಕು. ಅದನ್ನ ಬಿಟ್ಟು ಸಾರ್ವಜನಿಕರನ್ನ ಅಲ್ದಾಡಿಸುವಂತ ಕೆಲಸ ಮಾಡ್ತೀರಾ ಸಮಸ್ಯೆ ಆಗ್ತಾ ಇದೆ ಅಂದ್ರೆ. ನೋಡೋಣ ವೀಕ್ಷಕರೇ, ಸಂಬಂಧಪಟ್ಟಂತವರ ಗಮನಕ್ಕೂ ತರುವಂತ ಕೆಲಸವನ್ನ ಮಾಡ್ತೇವೆ. ಇದನ್ನ ಬಗೆಹರಿಸುವವರೆಗೂ ನಾವಂತೂ ಬಿಡೋದಿಲ್ಲ. ಸಂಬಂಧಪಟ್ಟವರ ಗಮನಕ್ಕೆ ತಂದು ಬಗೆಹರಿಸುವಂತ ಕೆಲಸವನ್ನ ಮಾಡ್ತೀವಿ. ಅಲ್ಲಿನ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ. ಅಲ್ಲಿನ ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ. ಎಲ್ಲಿಗೆ ಹೋಗಿ ಮಾಡಿಸ್ಬೇಕು ಅನ್ನೋದು ಕೂಡ ಗೊತ್ತಿದೆ, ಮಾಡಿಸ್ತೀವಿ. ಅಧಿಕಾರಿಗಳು ಈ ಒಂದು ಸುದ್ದಿ ಪ್ರಸಾರ ಆದ್ಮೇಲೆ ಆದ್ರೂ ಕೂಡ ಏನು ಕ್ರಮ ಕೈಗೊಳ್ತಾರೆ ಆ ಕಾರ್ಖಾನೆಗಳ ವಿರುದ್ಧ ಅನ್ನುವಂಥದ್ದನ್ನ ಕಾದು ನೋಡೋಣ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ನರವಣಿ, ಧನ್ಯವಾದಗಳು.